ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆಧ್ಯಾತ್ಮಿಕ ಮಿತ್ರರೇ, ಬ್ರಹ್ಮಸೂತ್ರ ಪ್ರಿಯರೇ, ಹಿಂದಿನ ವಿಡಿಯೋದಲ್ಲಿ ನಾವು ಕೊನೆಗೆ ಒಂದು ಪ್ರಶ್ನೆ ಬಂತು. ಜೀವಾತ್ಮನ ಬಗ್ಗೆ ನಾವು ಸಾಕಷ್ಟು ವಿಚಾರ ಮಾಡ್ತಾ ಇದ್ದೇವೆ ಒಂದು 2-3 ವಿಡಿಯೋದಿಂದ. ಈಗ ಇದು ಅತಿ ಮುಖ್ಯವಾದ ವಿಷಯವಾಗಿದೆ. ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಮೊದಲು ಬರ್ತದೆ. ಜೀವಾತ್ಮನು ಈಗ ನಾವು ಆಕಾಶವನ್ನು ತಗೊಂಡಾಗ ಆಕಾಶದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮುಂತಾಗಿ ನಾವು ಹೇಳುವ ದಿಕ್ಕುಗಳು ಅವು ಇಮ್ಯಾಜಿನ್ ಮಾಡಿ ನಾವು ಹೇಳ್ತೇವೆ, ಅಂದರೆ ಒಂದು ಕಾಲ್ಪನಿಕವಾಗಿ ಹೇಳ್ತೇವೆ. ಹಾಗೆಯೇ ನಾವು ಪರಮಾತ್ಮನು ಸರ್ವವ್ಯಾಪಕನಾಗಿದ್ದಾನೆ, ಜೀವಾತ್ಮ ಪರಮಾತ್ಮನ ಅಂಶವೆಂದು ಕಾಲ್ಪನಿಕವಾಗಿ ಹೇಳುತ್ತೇವೆಯೋ ಅನ್ನೋದು ಪ್ರಶ್ನೆ. ಇಲ್ಲ, ಹಾಗೆ ಹೇಳ್ತಾ ಇಲ್ಲ, ಹಾಗೆ ನಾವು ಹೇಳ್ತಾ ಇಲ್ಲ, ಕಾಲ್ಪನಿಕವಾಗಿ ಹೇಳ್ತಾ ಇಲ್ಲ ಅನ್ನೋದು ಇದಕ್ಕೆ ಉತ್ತರ. ನೋಡಿ, 51ನೇ ಸೂತ್ರ ಹೇಳುತ್ತೆ, ಅದೃಷ್ಟ ಅನಿಯಮಾತ್. ಜೀವಭಾವವನ್ನು ಎಕ್ಸ್ಪ್ರೆಸ್ ಮಾಡಲು 2 ವಾದಗಳಿವೆ. ಅಂದರೆ ಭಾವವನ್ನು ತೋರಿಸಿಕೊಳ್ಳಲು 2 ವಾದಗಳು ಇವೆ. ಒಂದು ಅವೇಚ್ಛೇದ ಭಾವ. ಉದಾಹರಣೆಗೆ ಘಟಾಕಾಶ, ಪಟಾಕಾಶ, ಜಲಾಕಾಶ, ಮಹಾಕಾಶ ಈ ಶಬ್ದವನ್ನು ನಾವು ಉಪಯೋಗಿಸಿಕೊಳ್ಳುತ್ತೇವೆ, ಶ್ರುತಿಗಳು ಉಪಯೋಗಿಸಿಕೊಳ್ಳುತ್ತೇವೆ. ಅವರು ಹೇಳುವಂತೆ ಜೀವ ಎನ್ನುವುದು ಉಪಾಧಿ ಇದ್ದರೆ ಮಾತ್ರ, ಜೀವ ಅನ್ನೋದು ಉಪಾಧಿ ಇದ್ದರೆ ಮಾತ್ರ ಅದನ್ನು ಜೀವ ಅಂತೇವೆ ಅಂತ. ಮಡಕೆಯ ಆಕಾಶ ಮಡಕೆ ಇದ್ದರೆ ಮಾತ್ರ ಇರುತ್ತದೆ ಪ್ರಸ್ತುತ. ಮಡಕೆಯೇ ಇಲ್ಲದಿದ್ದರೆ ಮಡಕೆಯ ಆಕಾಶ ಅಂತ ನಾವು ಹೇಳುವಂಥ ವಿಷಯವೇ ಇರೋಲ್ಲ. ಹಾಗೆಯೇ ಅವರು ಹೇಳೋದು ಜೀವ ಅಂತ ನಾವು ಹೇಳೋದು ಅಂದರೆ ದೇಹದ ಉಪಾಧಿ ಇದ್ದಾಗ ಮಾತ್ರ, ಇಲ್ಲದಿದ್ದರೆ ನಾವು ಹೇಳೋಲ್ಲ ಅನ್ನುವ ಥರ ಹೇಳ್ತಾರೆ. ಮಡಕೆ ಒಳಗಿದು ಹೋದರೆ ಮಡಕೆಯಲ್ಲಿರುವ ಆಕಾಶ ಅಂದರೆ ಗಾಳಿ ಇರ್ಬೋದು, ಆ ಸ್ಪೇಸ್ ಇರ್ಬೋದು, ಹೊರಗಿನ ಆಕಾಶದ ಜೊತೆಗೆ ಸೇರಿಕೊಳ್ಳುತ್ತದೆ. ಆಮೇಲೆ ಅಲ್ಲಿ ಘಟಾಕಾಶ ಎಂಬುದು ಉಳಿಯುವುದೇ ಇಲ್ಲ. ಆದುದರಿಂದ ಜೀವನು ಹಾಗೆಯೇ ಉಪಾಧಿ ಇರುವ ತನಕ ಜೀವಭಾವವಿರುತ್ತದೆ. ಉಪಾಧಿ ಹೋದ ಮೇಲೆ ಜೀವಭಾವ ಇರುವುದಿಲ್ಲ. ಹೀಗೆ ಜೀವಾತ್ಮನ ಬಗ್ಗೆ ಯೋಚಿಸುವುದು ಸರಿಯೇ ಅಂದರೆ ವೇದಾಂತಿಗಳು ಹೇಳುತ್ತೆ, ಸ್ಮೃತಿಗಳು ಹೇಳ್ತಾರೆ, ಇಲ್ಲ, ಹೀಗೆ ಯೋಚನೆ ಮಾಡಿದರೆ ಅದು ತಪ್ಪು. ಯಾಕೆಂದರೆ ಜೀವ ಆಕಾಶದಂತೆ ಜಡವಲ್ಲ, ಜೀವ ಚೈತನ್ಯಯುತವಾದದ್ದು. ಹಾಗಾಗಿ ಇದು ಇಮ್ಯಾಜಿನೇಷನ್ ಅಲ್ಲ, ಇದು ನಿಜವಾಗಿರುವಂಥದ್ದು. ಹೀಗಲ್ಲದಿದ್ದರೆ ಮುಂದೆ ಪ್ರತಿಬಿಂಬವಾದ ತರಲಾಗಿದೆ. 1ನೇ ವಾದ ಅವಚ್ಛೇದವಾದ, 2ನೇ ವಾದ ಪ್ರತಿಬಿಂಬವಾದ. ಸೂರ್ಯನ ಬೆಳಕು ನೀರಿನಿಂದ ತುಂಬಿದ ಬಿಂದಿಗೆಗಳ ಮೇಲೆ ಬಿದ್ದಾಗ ಸೂರ್ಯನ ಪ್ರತಿಬಿಂಬ ಎಲ್ಲ ಬಿಂದಿಗೆಗಳಲ್ಲಿರುವ ನೀರಿನಲ್ಲಿ ಬಿದ್ದು ಪ್ರತಿಬಿಂಬ ಉಂಟಾಗುತ್ತದೆ. ಆ ಪ್ರತಿಬಿಂಬವನ್ನೇ ನಾವು ಜೀವ ಅಂತ ಹೇಳ್ತೇವೆ. ಹೀಗೆ ಅವಿಚ್ಛಿನ್ನವಾದ ಹಾಗೂ ಪ್ರತಿಬಿಂಬವಾದ, ಹೀಗೆ 2 ವಾದಗಳು, ಒಂದು ಅವಿಚ್ಛಿನ್ನವಾದ, ಇನ್ನೊಂದು ಪ್ರತಿಬಿಂಬವಾದ. 2 ಒಟ್ಟಿಗೆ ತಂದಾಗ ಜೀವ ಅಥವಾ ಜೀವಭಾವ ನಮಗೆ ಅರ್ಥವಾಗುತ್ತದೆ ಅಂತ ಶ್ರುತಿಯು ಹೇಳುತ್ತೆ. ಜೀವನು ಒಂದು ದೇಹದಿಂದ ಹೊರಬಂದು ನಂತರ ಇನ್ನೊಂದು ದೇಹವನ್ನು ಸೇರುತ್ತಾನೆ. ಗಾಢ ನಿದ್ರೆಯಲ್ಲಿ ಜೀವನು ಸ್ಥೂಲ ಮತ್ತು ಸೂಕ್ಷ್ಮ ದೇಹವನ್ನು ಬಿಟ್ಟು ಅಸ್ತಿತ್ವದಲ್ಲಿ ಇರುತ್ತಾನೆ. ಹಾಗಾಗಿ ಸೂಕ್ಷ್ಮ ಶರೀರ ಹೋದರೂ ಜೀವಾತ್ಮನು ಇದ್ದೇ ಇರುತ್ತಾನೆ, ತನ್ನ ಇರುವಿಕೆಯನ್ನು ಮುಂದುವರಿಸುತ್ತಾ ಇರುತ್ತಾನೆ. ಹಾಗಾಗಿ ಜೀವನು ಘಟಾಕಾಶ
ಪಟಾಕಾಶದಂತೆ ಅಲ್ಲ ಅಂತ ಇಲ್ಲಿ ಈ ಸೂತ್ರವು ಸ್ಪಷ್ಟಪಡಿಸುತ್ತದೆ. ಸುಷುಪ್ತಿಯಲ್ಲಿ ಅಜ್ಞಾನಯುತವಾದ ಕಾರಣ ಶರೀರದಲ್ಲಿ ಜೀವಾತ್ಮ ಇರುವುದರಿಂದ ಆಗಲೂ ಜೀವಭಾವ ಇದ್ದೇ ಇರುತ್ತದೆ ಎಂದು ಹೇಳ್ತಾರೆ. ಜೀವನಿಗೆ ತಾನು ಶುದ್ಧ ಪರಮಾತ್ಮ ತತ್ವ ಎಂಬ ತಿಳುವಳಿಕೆಯು ಉಂಟಾಗುತ್ತದೆ. ಯಾವಾಗಾದರೂ ಒಂದು ಸಲ ಉಂಟಾಗಿಯೇ ಉಂಟಾಗುತ್ತದೆ. ಆಗ ಆ ಜೀವಾತ್ಮನು ತನ್ನ ಪರಮಾತ್ಮನ ಸ್ವರೂಪವನ್ನು ಪಡೆದುಕೊಳ್ಳುತ್ತಾನೆ. ಹೀಗೆ ಪರಮಾತ್ಮನ ಸ್ವರೂಪವನ್ನು ಪಡೆದ ಜೀವಾತ್ಮನು, ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಜೀವಾತ್ಮನಿಗೆ ಒಟ್ಟಾದಾಗ ಉಪಾಧಿಯ ಡಿಸ್ಟ್ರಕ್ಷನ್, ಕಳೆದುಕೊಳ್ಳುವುದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಏಕೆಂದರೆ ಆ ಜೀವನು ತನ್ನ ಸ್ವಸ್ವರೂಪವನ್ನು ಕಂಡುಕೊಂಡಿರುತ್ತಾನೆ. ಆದುದರಿಂದ ಮತ್ತು ಹಾಗಾಗಿ ಈ ಜೀವನನ್ನು ಅವಚ್ಛೇದವಾದ ಮತ್ತು ಪ್ರತಿಬಿಂಬವಾದದಿಂದ ತಿಳಿದುಕೊಳ್ಳಬೇಕು. ಜೀವನು ತಾನು ಪರಬ್ರಹ್ಮ ಪರಮಾತ್ಮ ಎಂದು ತಿಳಿದುಕೊಂಡ ಮೇಲೆ ಉಪಾಧಿ ಅಂದರೆ ದೇಹ ಸಹಿತವಾಗಿದ್ದರೂ ಯಾವ ತೊಂದರೆಯೂ ಇಲ್ಲ. ಇದು ಮನುಷ್ಯನು ಜೀವನ್ಮುಕ್ತಿ ಸ್ಥಿತಿಯಲ್ಲಿ ಇರುತ್ತಾನೆ ಅಂತ ನಾವು ಹೇಳಬಹುದಾಗಿದೆ. ಮುಂದಿನ ಸೂತ್ರ ಹೇಳುತ್ತೆ, ಅಭಿಸಂಧ್ಯಾದಿಷು ಅಪಿಚ ಏವಂ. ಅಂಶಿಭಾವದಿಂದ ತಿಳಿದುಕೊಳ್ಳದೇ ಇದ್ದರೆ ಆಗ ಘಟಾಕಾಶ, ಪಟಾಕಾಶ, ಮಠಾಕಾಶ ತತ್ವದ ಮೂಲಕ ಹೋದರೆ ಜೀವದ ಕರ್ಮದ ಫಲವು ಈಶ್ವರನಿಗೂ ತಟ್ಟುತ್ತದೆ. ಇದನ್ನು ಒಪ್ಪಲಾಗುವುದಿಲ್ಲ. ಅಂದರೆ ಈಗ ನೋಡಿ, ಘಟಾಕಾಶ ಅಂದರೆ ಈಗ ಜೀವನು ಘಟದಲ್ಲಿರುವ ಆಕಾಶ ಅಂತ ನಾವು ಹೇಳಿದರೆ, ಘಟ ಹೋದಾಗ ಜೀವನು ಪರಮಾತ್ಮನಲ್ಲಿ ಒಂದಾದಾಗ ಜೀವನದಲ್ಲಿರುವ ಕರ್ಮಗಳು ಪರಮಾತ್ಮನಿಗೂ ಸೇರಿಕೊಳ್ಳುತ್ತವೆ. ಅಂದರೆ ಇದು ತಪ್ಪು, ಇದು ಹಾಗಾಗುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈಶ್ವರನು ಸಂಕಲ್ಪಯುಕ್ತ ಚೈತನ್ಯ, ಈಶ್ವರನು ಸಂಕಲ್ಪಯುಕ್ತ ಚೈತನ್ಯ, ಜೀವನು ಸಂಕಲ್ಪಯುಕ್ತ ಚೈತನ್ಯ. ಜೀವನು ಜಡವಲ್ಲ, ಈಶ್ವರನು ಜಡವಲ್ಲ. ಹಾಗಾಗಿ ಜೀವನು ವಿಭು, ಸರ್ವವ್ಯಾಪಿ ಮತ್ತು ಪರಮಾತ್ಮನ ಅಂಶವೆಂದು ನಾವು ಒಪ್ಪಿಕೊಳ್ಳಲೇಬೇಕು ಅಂತ ಹೇಳ್ತಾರೆ. ಮುಂದಿನ 270ನೇ ಸೂತ್ರ, ಕೊನೆಯ ಸೂತ್ರ ಹೇಳುತ್ತೆ, ಘಟಾಕಾಶ ಮಠಾಕಾಶವಾದವನ್ನು ತಿರಸ್ಕರಿಸಿದೆ. ಹಾಗಾಗಿ ಜೀವನು ಸೃಷ್ಟಿಯಾಗಿಲ್ಲ, ಜೀವನು ಅನಾದಿ. ಉದಾಹರಣೆಗೆ ಗ್ರಾವಿಟಿ ಅನ್ನುವ ಒಂದು ತತ್ವ ಇದೆಯಲ್ಲ, ಈ ಗ್ರಾವಿಟಿ ಅನ್ನುವ ತತ್ವವು ಸೃಷ್ಟಿಯಾಗಿಲ್ಲ. ಅಥವಾ ಎಕ್ಸ್ಪ್ರೆಷನ್ ಆಫ್ ಲೈಟ್ ಅನ್ನುವ ತತ್ವ ಸೃಷ್ಟಿಯಾಗಿಲ್ಲ, ಅದು ಸಹಜವಾಗಿ ಇದ್ದೇ ಇದೆ. ಪರಮಾತ್ಮನು ಜೀವಾತ್ಮನಾಗಿ ಕಂಡುಬರುವುದು ಸಹಜವಾದ ಕ್ರಿಯೆ. ಶಾಸ್ತ್ರಗಳಲ್ಲೆಲ್ಲೂ ಜೀವಾತ್ಮನು ಸೃಷ್ಟಿಯಾಗಿದ್ದಾನೆ ಎಂದು ಹೇಳಿಲ್ಲ. ಹಾಗೆ ಹೇಳಿದ್ದರೆ ಜೀವ ಉಪಾಧಿ ಸಹಿತನಾಗಿ ತೋರಿ ಬಂದ ಎಂದು ಅರ್ಥವಾಗುತ್ತಿತ್ತು. ಉಪಾಧಿ ಇಲ್ಲದೆಯೂ ಸ್ವತಂತ್ರವಾಗಿ ಜೀವನು ಇರಬಲ್ಲನು ಅನ್ನೋದಿಗೆ 2ನೇ ಅಧ್ಯಾಯದ 3ನೇ ಪಾದವು ಇಲ್ಲಿಗೆ ಮುಗಿಯಿತು. ಮುಂದಿನ ವಿಡಿಯೋದಲ್ಲಿ ನಾವು 2ನೇ ಅಧ್ಯಾಯದ ಕೊನೆಯ ಪಾದವಾದ 4ನೇ ಪಾದವನ್ನು ನೋಡಬೇಕಾಗಿದೆ. ಇಲ್ಲಿಯವರೆಗೆ ನಾವು ಜೀವ ಕರ್ತ ಹೌದು ಅಲ್ವಾ, ಜೀವನಿಗೆ ಕರ್ತೃತ್ವ ಇದೆಯೋ ಇಲ್ವಾ, ಜೀವಾತ್ಮ ಮತ್ತು ಪರಮಾತ್ಮ ಒಂದೇನೋ, ಜೀವಾತ್ಮ ಪರಮಾತ್ಮ ಬೇರೆನೋ, ಬೇರೆಯಾಗಿದ್ದರೆ ಯಾಕೆ ಈ ಭೇದ ಭಾವ ಕಂಡುಬರುತ್ತದೆ ಮುಂತಾದ ವಿಚಾರಗಳನ್ನೆಲ್ಲ ತಿಳಿದುಕೊಂಡೆವು. ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಚಾರದೊಂದಿಗೆ ನಾವು ಬರೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ತತ್ ಸತ್.